ಹಲೋ, ನಮಸ್ಕಾರ ಬೆಂಗಳೂರು. ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕೆ ಬೈಕರ್ ಹುಡುಗ. ಸೊ ಇವತ್ತು ರೈಡ್ಗೆ ಹೋಗ್ಬೇಕಂತ ಇದ್ದೀವಿ. ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೆಂಪಲ್ ಹೋಗ್ತಾ ಇರೋದು ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ಅಂತ. ಅದರದ್ದೊಂದು ಇತಿಹಾಸ ಇದೆ. ಅಲ್ಲಿ ನಂದಿ ಇದೆ. ಲೈಕ್ ಅದು ನೀವು ಅದಕ್ಕೇನಾದರೂ ಬೇಡ್ಕೋಬೇಕು. ಅದು ಕಾಲಿಟ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ. ಇಲ್ಲ ಅದು ತೆಗೆದ್ರೆ ನಿಮ್ಮ ಕೆಲಸ ಆಗಲ್ಲ ಅಂತಲೇ ಅರ್ಥ. ಸೊ ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಸೊ ಈ ಟೆಂಪಲ್ ಇರೋದು ಆಲ್ಮೋಸ್ಟ್ ಮಳವಳ್ಳಿ ಹತ್ರ ಇರೋದು, ಮಂಡ್ಯ ಡಿಸ್ಟ್ರಿಕ್ಟು. ಸೊ ಟೈಮ್ ಒಂದು 6:30 ಆಗಿರಬೇಕು, 6:30-7 ಗಂಟೆ ಆಗಿದೆ. ಇವಾಗ ಹೊಡ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ. ಇನ್ನೊಂದು ಟೆಂಪಲ್ ಬಂದು ಭೂಹರ ಸ್ವಾಮಿ ಅಂತ, ಅದು ಶ್ರೀರಂಗಪಟ್ಟಣ ಹತ್ರ ಇದೆ. ಇದು ಮ್ಯಾಪಲ್ಲಿ ಹುಬ್ಳಿ ಡಿಸ್ಟ್ರಿಕ್ಟ್ ಅಂತ ತೋರಿಸ್ತಾ ಇತ್ತು. ಸೊ ಅದೊಂದು ಟೆಂಪಲ್ ಕವರ್ ಆಗುತ್ತೆ. ಅದೊಂದು ಮುಗಿಸಿದ್ರೆ ಬೇರೆ ಯಾವುದಾದ್ರೂ ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ. ಸೊ ಇವತ್ತು 2 ಗಾಡಿ ಇದೆ. ಒಂದು ಬುಲೆಟ್ ಇದೆ, ಬುಲೆಟ್ 350. ಇನ್ನೊಂದು ಎಂಟಾರ್ಕೋ 125. ಟೋಟಲ್ 4 ಜನ ಹೋಗ್ತಾ ಇರೋದು. ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದರೆ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತಲ್ಲ. ಸಿಂಗಲ್ ಆಗಿ ಟ್ರಿಪ್ ಹೊಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಸುಮಾರು ಜಾಗಗಳು, ಆಲ್ಮೋಸ್ಟ್ ನಾನು ಫುಲ್ ಕರ್ನಾಟಕ ಹೊಡೆದ್ಬಿಟ್ಟಿದ್ದೀನಿ, ಸಿಂಗಲಾಗೇ ಹೊಡೆದ್ಬಿಟ್ಟಿದ್ದೀನಿ. ಆವಾಗ ನನಗೊಂದು 17 ಏಜ್ ಇರಬೇಕು ಅನಿಸುತ್ತೆ. ನನ್ನ ಹತ್ರ ಅವೆಂಜರ್ ಬೈಕ್ ಇತ್ತು. ಸೊ ಅವೆಂಜರ್ ಬೈಕಲ್ಲೇ ನಾನು ಸಿಂಗಲಾಗಿ ಹೊಡಿತಾ ಇದ್ದೆ ಟ್ರಿಪ್ಗಳು. ಆ ಟೈಮಲ್ಲಿ ಆಲ್ಮೋಸ್ಟ್ ನಾನು ಫುಲ್ ಕರ್ನಾಟಕನೇ ಕವರ್ ಮಾಡಿಬಿಟ್ಟಿದ್ದೆ. ಸೊ ಅದೆಲ್ಲ ಆ ಟೈಮಲ್ಲಿ ನನ್ನ ಹತ್ರ ಗೋಪ್ರೋ ಇರಲಿಲ್ಲ, ಅದ್ರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ ನನಗೆ. ಆ ಟೈಮಲ್ಲಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಸೊ ಇವಾಗ ಗೋಪ್ರೋ ಸೆಟಪ್ಗಳೆಲ್ಲ ಐತೆ, ಇವಾಗಾದರೂ ಕ್ಯಾಪ್ಚರ್ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಬೆಳೆಯೋತ್ತು ಅಷ್ಟು ಟ್ರಾಫಿಕ್ ಇರೋಲ್ಲ, ಸ್ವಲ್ಪ ಪೀಸಾಗಿ ಹೊಡಿಬೋದು. ಇವ್ನು ನೋಡಿ, ನನ್ನ ಫ್ರೆಂಡ್ ಅಮಿತ್ ಅಂತ. ಅಮಿತು, ಮನೋಜು, ಇವರು ವಾಸೋಣ ಅಂತ. ಫ್ಯೂಯಲ್ ಟಾಪಪ್ ಎಲ್ಲ ಆಲ್ರೆಡಿ ಆಗೋಗಿದೆ. ಇವಾಗ ಏನಿದ್ರು ಡೈರೆಕ್ಟು ಹೊಡಿಯೋದಷ್ಟೇ. ಮಧ್ಯದಲ್ಲಿ ಒಂದು ಸತಿ ಅಲ್ಲಿ ಮೈಸೂರು ರೋಡ್ ಹತ್ರ ರೀಚ್ ಆಗೋ ಟೈಮಲ್ಲಿ ಬಿಡದಿ ಸೈಡು ಒಂದು ಸತಿ ಬ್ರೇಕ್ಫಾಸ್ಟ್ ತಿಂತೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋಣ. ಯಾವ ಕಡೆ ಹೋಗೋದಣ್ಣ? ಯಾವ ಕಡೆ ಹೋಗೋದು? ಹಿಂಗೆ ಹೊಡಿಬೇಕು, MG ರೋಡ್ಗೆ ಹೊಡಿಬೇಕಲ್ಲ, ಹೋಗುತ್ತಲ್ಲ. ಇವತ್ತು ಎಲ್ಲ ಕಡೆ ಪಲ್ಲಕ್ಕಿಗಳು ಕೂರಿಸೋರಪ್ಪ, ಅದೇನು ಸ್ಪೆಷಲಾಗಿ ಗೊತ್ತಿಲ್ಲ. ಅವಾಗೂ ಸ್ವಲ್ಪ ವೀಡಿಯೋಸ್ ಹಿಡಿದೆ ನಾನು ಪಲ್ಲಕ್ಕಿದು ಫೋನಲ್ಲಿ. ಇಬ್ಬರು ತರಲೆ ನನ್ನ ಮಕ್ಕಳು. ಅವಾಗೆ ಸ್ವಲ್ಪ ಪಲ್ಲಕ್ಕಿಗಳೆಲ್ಲ ವೀಡಿಯೋಸ್ ಹಿಡಿದಿದ್ದೀನಿ, ಅದನ್ನು ಕೂಡ ನಾನು ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಇದನ್ನು ಬ್ಲಾಕ್ ಮಾಡಿ ಹಾಕಿದಾರಲ್ಲಣ್ಣ. ಒಳ್ಳೆ ಬ್ಯಾಂಗ್ಳೂರು ಬಂತರ ಕಾಣಿಸ್ತಾ ಇದಲ್ಲ ಗುರು ಇದು. ಏನು ಬೆಳಿಗ್ಗೆ ಎಲ್ಲ ರನ್ನಿಂಗ್ ಮಾಡ್ತಾವ್ರೆ. ರನ್ ಬ್ಯಾಂಗ್ಳೂರಾ? ಹಾಂ. ಹೌದಾ? ಸೊ ಬ್ಯಾಂಗ್ಳೂರ್ ಅಫಿಷಿಯಲ್ಸ್ ಎಲ್ಲರೂ ಇಲ್ಲಿ ರನ್ನಿಂಗ್ ಮಾಡ್ತಾರಂತೆ. ಅಲ್ಸು ಓಡ್ರಿ ಎಲ್ಲ ಓಡ್ರಿ. ಓ, ಇವ್ರಿಗೆ ಎಸ್ಕಾಟ್ ಇದೆ ನೋಡಿ, ಆ್ಯಂಬುಲೆನ್ಸು. ಪೊಲೀಸ್ ಅವ್ರು ಬೇರೆ ಇದ್ದಾರೆ. ಟ್ಯಾಂಕರ್ ಎತ್ಕೊಂಡು ಹೋಗ್ಬಿಡೋಣ. ಯಾವ ಕಡೆ ಹೋಗೋದು? ಅಲ್ಲಿ MG ರೋಡ್ಗೆ. ನನ್ನ ಮಕ್ಕಳು ಬಿಡೋದಿಲ್ಲ.
ಏನು ಮಾಡೋದಣ್ಣ? ಗುಡ್ ಮಾರ್ನಿಂಗ್ ಬ್ರೋ. ಎಮ್ ಜಿ ರೋಡ್ಗೆ ಹೋಗೋಕೆ ಇವಾಗೆಲ್ಲ ಊರೆಲ್ಲ ಸುತ್ಕೊಂಡು ಹೋಗ್ಬೇಕಪ್ಪ. ಹಿಂಗಿದ್ರೆ ಕಷ್ಟ. ಇಲ್ಲಿ ರೈಟ್ ಇತ್ತಲ್ಲ. ಓಯ್ಯೋ, ಎಮ್ ಜಿ ರೋಡ್ಗೆ ಹೋಗೋಕೆ ಊರೆಲ್ಲ ಸುತ್ಕೊಬಿಡ್ತಾ ಇದ್ದೀವಿ. ಇವ್ರುಗಳ ರೋಡ್ಗಳೆಲ್ಲ ಕ್ಲೋಸ್ ಮಾಡಾಕವ್ರೆ. ಇದನ್ನೂ ಹಾಕ್ತೇನೆ ರೀ. ಇದು ಯಾಕೆ ಗುರು ಬೆಳಗ್ಗೆ ಟ್ರಾಫಿಕ್ ಇದೆ? ಇಂದ್ರಾನಗರ್ ಕಡೆ ಕ್ರಾಸ್ ಮಾಡಿ ಈ ಕಡೆ ಹಲ್ಸೂರು ಕಡೆ ಬಂದ್ರೇ ಫುಲ್ಲು ಟ್ರಾಫಿಕ್ಕು. ಈ ಸೈಡ್ ಬರೋಕ್ಕೆ ಇಷ್ಟ ಆಗಲ್ಲ ಗುರು. ಸೊ ಈ ಕಡೆ ಹೋದರೆ ಜೆ ಸಿ ರೋಡ್ ಇದೆ. ಜೆ ಸಿ ರೋಡ್ ಕಡೆ ಫುಲ್ಲು ಕಾರ್ ಮಾಡಿಫಿಕೇಷನ್ಸು, ಹೆಲ್ಮೆಟ್ ಅಂಗಡಿಗಳು, ಬೈಕಿಂಗ್ ಐಟಮ್ಸು ಎಲ್ಲ ಈ ಕಡೆ ಸೈಡ್ ಹೋಗಬೇಕು ಜೆ ಸಿ ರೋಡ್ಗೆ. ಆ್ಯಕ್ಚುಲಿ ಈ ಕಡೆ ಹೋದರೆ ಒನ್ ವೇ ಇದೆ, ಆ ಕಡೆಯಿಂದ ಸುತ್ಕೊಂಡು ಹೋಗಬೇಕು. ಇದು ನಮ್ಮ ಟೌನ್ ಹಾಲು, ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್. ಈ ಕಡೆ ರೈಟ್ ಹೋದರೆ ನಿಮಗೆ ಎಸ್ ಪಿ ರೋಡ್ ಸಿಗುತ್ತೆ. ಎಸ್ ಪಿ ರೋಡಲ್ಲಿ ಜಾಸ್ತಿ ಇದು ಎಲೆಕ್ಟ್ರಾನಿಕ್ ಐಟಮ್ಸೇ ಜಾಸ್ತಿ ಇರುತ್ತೆ ಈ ಕಡೆ ಸೈಡ್ ಫುಲ್ಲು. ನಿಮ್ಗೆ ಯಾವ್ಯಾವ ಡಿಸ್ಪ್ಲೇಗಳು ಚೇಂಜ್ ಮಾಡಬೇಕು, ಟೆಂಪರ್ ಗ್ಲಾಸ್ಗಳು, ಇಲ್ಲ ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೇಕಂದ್ರೆ ಎಲ್ಲ ಎಸ್ ಪಿ ರೋಡಲ್ಲಿ ಕೆಲಸಗಳಾಗ್ತವೆ. ಎಲ್ಲೂ ಸಿಗದಿರೋ ಪಾರ್ಟ್ಸು ಅಲ್ಲಿ ಎಸ್ ಪಿ ರೋಡಲ್ಲಿ ಸಿಕ್ಬಿಡುತ್ತೆ ಬಿಡು. ಓಹೋ, ರೈಡರ್ಸ್ ಬಾಯ್ಸ್. ಸೊ ಇದು ಮಾರ್ಕೆಟ್ ಫ್ಲೈಓವರ್. ಇದು ಇಲ್ಲಿ ಡೌನ್ ಹೋದರೆ ಫುಲ್ಲು ಮಾರ್ಕೆಟ್ ಇದೆ. ಮಾರ್ಕೆಟ್ ಸೈಡಲ್ಲಿ ನಿಮ್ಗೆ ಜಾಸ್ತಿ ಅದು ತರಕಾರಿ ಐಟಮ್ಸು ಅಂಥವೇ ಇರ್ತವೆ. ಚೀಪ್ ರೇಟಲ್ಲಿ ನಿಮಗೆ ಸಿಕ್ಬಿಡುತ್ತೆ ತರಕಾರಿ ಐಟಮ್ಸ್ ಎಲ್ಲ. ಹಾಂ, ನನ್ನ ಫೇವ್ರೆಟ್ ಬೈಕ್ ಗುರು ಇದು, ಡ್ಯೂಕ್. ನಂಗೆ ಅಡ್ವೆಂಚರ್ ಕೂಡ ಅಷ್ಟು ಇಷ್ಟ ಇಲ್ಲ, ಡ್ಯೂಕ್ ನನಗೆ ಜಾಸ್ತಿ ಇಷ್ಟ ಇದೆ. ಅದಕ್ಕೇನಂತಾರಣ್ಣ? ಕೇರ್ ಮಾರ್ಕೆಟಾ? ಹಾಂ, ಹೂ ಮಾರ್ಕೆಟ್ ಅಂತ. ಇದು ಫುಲ್ ಗ್ಲಾಸ್ ಬಿಲ್ಡಿಂಗ್ ಇದೆ. ಯಾವ್ದು ಗುರು ಅದು ಬೈಕು? ಈ ಬೈಕಲ್ಲಪ್ಪ. ಓಹೋ, Z900 R15 ಯಾಕೆ ಗುರು ಅವಳಿ ಕೊಡ್ತಾವ ಅವನಿಗೆ? ಯಾವ Z900? ಇಲ್ಲ, ನಾವು ಬೆನೆಲಿ ಅವನ ಹತ್ರ ಇರೋದು. ಹಾಂ, ಹಿಂಗೆ ಬರಲ್ಲ, ಅದ್ರ ಸ್ವಲ್ಪ ಡಿಫ್ರೆಂಟ್ ಸೌಂಡು.